ಆ ಪರಿಸರ ಕಾಪಾಡ್ಕೊಂಡಾಗ ಏನಾಗ್ತದೆ ಅಂದ್ರೆ ನಮ್ಮೂರು ಸುಜೋಜಿತವಾಗಿ ಕಾಣಿಸ್ತದೆ. ಈ ಸುಜೋಜಿತವಾಗಿ ಕಾಣ್ಬೇಕಾದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ನೀವು ಉಪಯೋಗಿಸುವಂತ ನೀರಾಗಿರ್ಬೋದು, ಗಾಳಿ ಇರ್ಬೋದು, ಮಣ್ಣಿರ್ಬೋದು, ಇವೆಲ್ಲನೂ ಸಹ ನಾವು ಸಂರಕ್ಷಣೆ ಮಾಡಿದಾಗ ಇದು ನಾವು ಪರಿಸರ ಸಂರಕ್ಷಣೆಯಲ್ಲಿ ನಾವೊಂದು ಅದೇ ಕರ್ತವ್ಯವಾಗಿ ದುಡಿಮೆ ಮಾಡ್ಬೇಕು. ಯಾಕೆಂದ್ರೆ ಇವತ್ತು ನಾವು ನಮ್ಮ ಹಕ್ಕುಗಳ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಸಹ ನಮ್ಮ ಪರಿಸರ ಕಾಪಾಡುವುದು ಹಕ್ಕು ಸಹ ಒಂದು ಸಂವಿಧಾನದಲ್ಲಿ ಆರ್ಟಿಕಲ್ 21 ನಲ್ಲಿ ಸಂವಿಧಾನ ಅಡಿನಲ್ಲಿ ಮೊದಲನೇ ಇದನ್ನ ಪ್ರಸ್ತಾಪಿಸಿದೆ. ಇದ್ರ ಜೊತೆಗೆ ನಾವು ಇತ್ತೀಚಿನ ಜನಸಂಖ್ಯೆಗಳು ಬೆಳವಣಿಗೆ ಆದಂಗೆಲ್ಲ ಪರಿಸರದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಸಹ ಬೀಳ್ತೈತೆ. ಈ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ದಾಗ ಏನಾಗ್ತದೆ ಅಂತಂದ್ರೆ ಅದನ್ನ ಮಕ್ಕಳುಗಳಲ್ಲಿ, ಪುರುಷರುಗಳಲ್ಲಿ, ವಯೋವೃದ್ಧರುಗಳ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರ್ತದೆ. ಈ ವ್ಯತಿರಿಕ್ತ ಪರಿಣಾಮ ಬಿದ್ದಾಗ ಏನಾಗ್ತದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಯಿಲೆ ಕಸಲೆಗಳು ಉಲ್ಬಣಗೊಳ್ತದೆ. ಈ ಉಲ್ಬಣಗೊಳ್ಕೊಂಡಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಅವನತಿಗೆ ನಾವೇ ಕಾರಣರಾಗಿರ್ತೀವಿ. ಈ ನಮ್ಮ ಅವನತಿಗೆ ನಾವೇ ಕಾರಣರಾಗದ್ ಬೇಡ. ಅಟ್ಲೀಸ್ಟ್ ಈ ಇವತ್ತು ನಾವು ಅದನ್ನ ಟುಡೇ ಪ್ರೊಟೆಸ್ಟ್ ಮಾಡಿದ್ರೆ ಮುಂದೆ ಅದು ಸೆಕ್ಯೂರ್ ಆಗಿ ನಮ್ಮನ್ನ ಕಾಪಾಡ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದಾಗಿ ಇವತ್ತು ನಾವಿಲ್ಲಿ ಪರಿಸರ ಸಂರಕ್ಷಣೆ ಹೇಗ್ ಮಾಡ್ಬೇಕು, ಅದ್ರ ಸಂಬಂಧಪಟ್ಟಂತ ಕಾನೂನುಗಳೇನಿದೆ ಆ ಕಾನೂನುಗಳನ್ನ ಪರಿಪಾಲನೆ ಮಾಡ್ಬೇಕಾದ್ರೆ ನಮ್ಮೆಲ್ಲ ಆದ್ಯ ಕರ್ತವ್ಯ ಇರ್ತದೆ. ನಮ್ಮ ಪ್ರಜೆಗಳಾದ ನಮ್ಮಂತ ನಮ್ಮ ಜನಗಳಾಗಿರ್ತ ಅಂತ ಹೇಳ್ತಾ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ಏನಂತಂದ್ರೆ ಪರಿಸರ ನಿಮಗೂ ಗೊತ್ತು, ಪರಿಸರ ಇತ್ತೀಚೆಗೆ ಪರಿಸರದಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಏನಾಗ್ತದೆ ಅಂತಂದ್ರೆ ಪರಿಸರದಲ್ಲಿ ಪ್ರಮುಖ ಪೊಲ್ಯೂಷನ್ ಅಂದಾಗ ವಾಯು ಮಾಲಿನ್ಯ ಆಗ್ತದೆ. ಈಗ ವಾಯು ಮಾಲಿನ್ಯ ಹೆಂಗಾಗ್ತದೆ ಅಂತಂದ್ರೆ ಈ ಕೈಗಾರಿಕೆಗಳಾಗ್ತದೆ. ಕೈಗಾರಿಕೆಗಳಿಂದಾಗಿ ನಾವು ಕೆಲವು ಉತ್ಪಾದನೆಗಳ ಬಗೆಗಳನ್ನ ಬೆಂದಾಗ ಅದು ಪರಿಸರದಲ್ಲಿ ಸೇರ್ಕೊಳ್ತದೆ, ಗಾಳಿಗೆ ಸೇರ್ಕೊಳ್ತದೆ. ಆ ಗಾಳಿಯಿಂದ ಕೆಟ್ಟ ವಾಸನೆ ಸೇರ್ಕೊಳ್ತದೆ. ಆ ವಾಸನೆಗಳನ್ನ ನಾವು ಕುಡಿತೀವಿ. ಆ ಕುಡ್ಕೊಂಡ ನಮ್ಮ ಶರೀರದ ಶ್ವಾಸಕೋಶಕ್ಕೆ, ಉಸಿರಾಟಕ್ಕೆಲ್ಲ ತೊಂದರೆ ಆಗ್ತದೆ. ಈ ತೊಂದರೆ ಆದಾಗ ಏನಾಗ್ತದೆ, ನಾವು ಆರೋಗ್ಯ ಆವಾಗ ಏನಾಗ್ತದೆ ಅಂತಂದ್ರೆ ನಮ್ಗೆ 100 ವರ್ಷ ಬದುಕ್ತಿದ್ರು 50 ವರ್ಷಕ್ಕೆ ಬರ್ತೀವಿ. ಈ ಪರಿಸರನ ಸಂರಕ್ಷಣೆ ವಾಯು ಮಾಲಿನ್ಯದನ್ನ ತಡೆಗಟ್ಟೋದಕ್ಕೆ ನಾವು ನಮ್ಮ ಅದೊಂದು ಶ್ರಮ ವಹಿಸಿದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಆರೋಗ್ಯ ಸಹ ನಮ್ಮನ್ನ ಉಳಿಸ್ಕೊಂಡಂಗ ಆಗ್ತದೆ. ಅದರಿಂದಾಗಿ ಇತ್ತೀಚಿನ ದಿನಗಳು ನೋಡ್ಬೋದು ಏನಾಗಿದೆ ಅಂತಂದ್ರೆ ಈಗ ಡೆಲ್ಲಿಗಳಲ್ಲಿ ವೆಹಿಕಲ್ಗಳು ಜಾಸ್ತಿ ಆಗಿದೆ. ಅದೇ ತರಿಗೆ ನಮ್ಮ ಹುಣಸೂರಲ್ಲಿ ನಿಮ್ಮೂರಲ್ಲೂ ಸಹ ಈಗ ವೆಹಿಕಲ್ಗಳು ಜಾಸ್ತಿ ಆಗಿದೆ. ಈ ವೆಹಿಕಲ್ಗಳು ಜಾಸ್ತಿ ಆಗಿರೋದು ಏನಾಗ್ತದೆ ಅಂತಂದ್ರೆ ವೆಹಿಕಲ್ ಇಂದ ಬರ್ತಕ್ಕಂಥ ಹೊಗೆ ಇದೆಯಲ್ಲ, ಆ ಹೊಗೆ ಏನಾಗ್ತದೆ ಅಂದ್ರೆ ಪರಿಸರಕ್ಕೆ ಸೇರ್ಕೊಳ್ತದೆ. ಆ ಪರಿಸರ ಸೇರ್ಕೊಳ್ಳದಂತಾಗ ನಮ್ಮ ಇರ್ತಕ್ಕಂಥ ಯಾವ್ದು ಓಜೋನ್ ಪದರ, ಆ ಓಜೋನ್ ಪದರಕ್ಕೆ ಏಟಾದಾಗ ಏನಾಗ್ತದೆ ಅಂತಂದ್ರೆ ಆ ಸೂರ್ಯನ ಇರ್ತಕ್ಕಂಥ ನೇರಳಾತೀತ ಕಿರಣಗಳು ಡೈರೆಕ್ಟ್ ಬಿದ್ದಾಗ ನಮ್ಮ ಶರೀರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬಿದ್ದಿ ನಮ್ಮ ಇರ್ತಕ್ಕಂಥ ಸ್ಕಿನ್ ಡಿಸೀಸ್ ಆಗಿರ್ಬೋದು, ಅಥವಾ ತಲೆ ಕೂದಲುಗಳು ಉದುರುದಾಗಂತ ಕಾಯಿಲೆಗಳಾಗಿರ್ಬೋದು, ಬೇರೆ ತೀರದಾದ ಒಂದು ಕಾಯಿಲೆ ಕಸಲೆಗಳಿಗೆ ಕಾರಣಗಳಾಗ್ತದೆ. ಹಾಗೆ ನಾವು ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ನೀರುಗಳನ್ನ ನಾವು ಸಂರಕ್ಷಣೆ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಸುಮ್ನೆ ಗಲೀಜುಗಳನ್ನ ಎಲ್ಲೆಲ್ಲ ಊದ್ಬಿಡೋದು, ಆ ಗಲೀಜ್ ಎಲ್ಲೋ ಹರ್ಕೊಂಡೋಗಿ ಸ್ಟಾಕ್ ಆಗ ನಿಂತ್ಕೊಳ್ಳೋದು. ಅದು ಕೊಳತಾಗಿ ಏನಾಗ್ತದೆ ಅಂತಂದ್ರೆ ಆ ನೀರು ಕೊಳತ ನಂತರ ಏನ್ ಮಾಡ್ತಾ ಸ್ಮೆಲ್ ಬರ್ತದೆ. ಆ ಸ್ಮೆಲ್ ಬಂದಾಗ ಏನಾಗುತ್ತದೆ ಅಂತ ಹೇಳಿದ್ರೆ ನಾವು ವಾಸನೆ ಕುಡಿತೀವಿ. ವಾಸನೆ ಕುಡಿದಾಗ ಏನಾದಾಗ ನಮ್ಮ ದೇಹದ ಮೇಲೆ ವ್ಯತಿರಿಕ್ತದ ಪರಿಣಾಮ ಬಿಟ್ಟಾಗ ಉಂಟಾದಾಗ ನಮ್ಮಲ್ಲಿ ಕಾಯಿಲೆಗಳು ಉಂಟಾದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋದಾಗ ನಿಮಗ್ ಗೊತ್ತು, ಸಣ್ಣ ಪುಟ್ಟ ಕಾಯಿಲೆಗಳಲ್ಲಿ ಟ್ರೀಟ್ಮೆಂಟ್ ಕೊಡೋದು ಸಿಗ್ಬೇಕಾದ್ರೆ ತುಂಬಾ ಕಷ್ಟ ಆಗಿದೆ. ಇವತ್ತಿನ ನಮ್ಮ ಇಮ್ಯುನಿಟಿ ಪವರ್ ಏನಾಗಿದೆ ಅಂದ್ರೆ ಕಮ್ಮಿ ಆಗ್ತಾ ಬರ್ತಿದೆ. ಯಾಕಂದ್ರೆ ನಮ್ಮ ಇಮ್ಯುನಿಟಿ ಪವರ್ ಕಮ್ಮಿ ಆಯ್ತು ಅಂತಂದ್ರೆ ರೋಗ ನಿರೋಧಕ ಶಕ್ತಿಗಳು ಕಮ್ಮಿ ಆಯ್ತು ಅಂದ್ರೆ ನಮ್ಮ ರೋಗಗಳನ್ನ ತಡ್ಕೊಳ್ಳೋ ನಮ್ಮಲ್ಲಿ ಶಕ್ತಿನ ಕುಂತು ಹೋಗ್ತದೆ. ಆದ್ರಿಂದಾಗಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂತ ಒಂದು ಯಾವುದು ಜಲಗಳನ್ನು, ನೀರಿನ ಪ್ರಮಾಣವನ್ನು ನೀಟಾಗಿ ಬಳಸಿ, ಶುಚಿಯಾದ ನೀರನ್ನು ಬಳಸ್ಕೊಳ್ಳಿ. ಮತ್ತೆ ಮನೆಗಳಲ್ಲಿ ಮತ್ತೆ ನಿಮ್ಮ ಡ್ರೈನೇಜ್ಗಳಲ್ಲಿ ನೀರು ಸಲೀಸುವಾಗಿ ಹರಿಯುವ ರೀತಿಯಲ್ಲಿ ಒಂದು ಪರಿಣಾಮಕಾರಿಯಾದ ಕಾರ್ಯಗಳನ್ನು ಪಂಚಾಯತಿ ವ್ಯಾಪ್ತಿಯಿಂದ ಮಾಡಿಸ್ಕೊಳ್ಳಿ. ಆ ನೀರು ಸುಲಲಿತವಾಗಿ ಒಂದ್ ಕಡೆ ಸೇರ್ಕೊಂಡಾಗ ಏನಾಗ್ತದೆ ಅಂತಂದ್ರೆ ಅದು ನಿಮ್ಗೆ ವಾಯು ಮಾಲಿನ್ಯದಿಂದಾಗಿ ಜಲ ಮಾಲಿನ್ಯ ಎಲ್ಲ ತಡೆಗಟ್ಟಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅದೇ ತರ ಈಗ ನಾವು ಮಣ್ಣು, ಈಗ ಕೆಲವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡೋದ್ರಿಂದಾಗಿ ಕೆಲವು ಒಂದು ಕೈಗಾರಿಕೆಯಿಂದ ಬರ್ತಕ್ಕಂಥ ಔಷಧಿಗಳನ್ನ ಸಹ ನೆಲಕ್ಕೆ ಸಿಂಪಡಿಸಣೆ ಮಾಡ್ತೀವಿ. ಈಗ ನಾವೇನ್ ಹೇಳ್ತೀವಿ, ಕಳೆ ನಾಶಕ ಹೊಡಿಸ್ತೀವಿ. ಆಮೇಲೆ ಇತರ ಒಂದು ಯಾವುದು ಬೆಳೆಗಳಿಗೂ ಬೇರೆ ತರದ ಪರಿಣಾಮ ಬೀರ್ತಕ್ಕಂಥ ಔಷಧಿಗಳನ್ನು ಹೊಡಿತೀವಿ. ಬಟ್ ಇವತ್ತಿನ ದಿನ ನಾವು ಔಷಧಿಗಳು ಸಿಂಪಡಿಸಣೆ ಮಾಡಿನಂದ್ರೆ ಅದು ನಮ್ಗೆ ಕೀಟ ರೋಧನ ಬಾಧನೆಯಿಂದ ನಾವು ಬೆಳೆಯನ್ನು ಬೆಳೆಯಕ್ ಆಗೋದಿಲ್ಲ. ಆ ಪ್ರಮಾಣ ಎಷ್ಟಿರ್ಬೇಕಂತಂದ್ರೆ ನಮ್ಮ ಪರಿಸರಕ್ಕೆ ಸಂರಕ್ಷಣೆ ಆಗೋ ರೀತಿ ಪ್ರಮಾಣದಲ್ಲಿ ಔಷಧಿ ಸಿಂಪಡಣೆ ಮಾಡ್ಕೋಬೇಕಂತ ಒಂದು ಕಾನೂನು ಸಹ ಇದೆ.
ನಾವು ಸುಮ್ಮನೆ ತಕೊಂಡು ಹೋಗಿ ಒಂದು 100 ಮಿಲಿ ಹೊಡೆ ಜಾಗದಲ್ಲಿ 200 ಮಿಲಿ ಔಷಧಿ ಹೊಡೆದು ಬಿಡೋದು, 1000 ಮಿಲಿ ಹೊಡೆಯುವಂತ ಜಾಗದಲ್ಲಿ 2000 ಮಿಲಿ ಔಷಧಿ ಸಿಂಪಡಣೆ ಮಾಡ್ಕೊಡೋದ್ರಿಂದಾಗಿ ಏನ್ ಮಾಡ್ತದೆ, ಆ ಮಣ್ಣಲ್ಲಿ ಇರ್ತಕ್ಕಂಥ ತನ್ನ ಸತ್ವ ಕಳ್ಕೊಳ್ತದೆ. ಆ ಸತ್ವ ಕಳ್ಕೊಂಡಾಗಿರ್ತದಂಗ ಭೂಮಿಲಿ ಇರ್ತಕ್ಕಂಥ ಎರೆಹುಳ ಆಗಿರ್ಬೋದು, ಕೆಲವು ಪರಾವಲಂಬಿ ರೈತರಿಗೆ ಪರಾವಲಂಬಿ ಅಂತ ಕೆಲವು ಪ್ರಾಣಿಗಳು ಸಹ ಇದೆ. ಅವೆಲ್ಲ ಪ್ರಾಣಿಗಳು ಅವುಗಳು ಏನಾದ್ರು ನಶಿಸಿ ಹೋದಾಗ ನಮ್ಮನ್ನ ವ್ಯವಸಾಯಕ್ಕೆಲ್ಲಿ ಬರ್ತಕ್ಕಂಥ ಬೆಳೆಗಳು ಸಹ ಕುಂಠಿತ ಪ್ರಮಾಣ ಆಗ್ತದೆ, ಈ ಇಳುವರಿ ಕಮ್ಮಿ ಆಗ್ತದೆ. ಇಳುವರಿ ಆದಾಗ ನಮ್ಮ ಊರೇ ಇಳುವರಿ ಕಡಿಮೆ ಆದಾಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ತಾಲೂಕು ಮಟ್ಟದಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಆದಾಗ ಈ ಜನಸಂಖ್ಯೆ ಜಾಸ್ತಿ ಆದಕ್ಕಂಥವ್ರಿಗೆ ಊಟದ ವ್ಯವಸ್ಥೆ ಆಗ್ಲಿ, ಅವ್ರಿಗೆ ದವಸ ಧಾನ್ಯಗಳಾಗಿರ್ಬೋದು, ಉತ್ಪನ್ನಗಳು ಸಹ ಅವ್ರಿಗೆ ಸಿಗದೇ ಇದ್ದಾಗ ಆ ಬಡತನಕ್ಕೆ ಇದು ಒಂದು ಸಹ ಕಾರಣಗಳಾಗ್ತದೆ. ಅದರಿಂದಾಗಿ ನೀವುಗಳು ಈ ಊರಿನ ಶ್ರೇಯಾಭಿವೃದ್ಧಿಗೆ ಹೇಗೆ ನಿಮ್ಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಅಧಿಕಾರಿಗಳು ಹೇಗೆ ನೀವು ಸಹಕಾರ ಕೊಡ್ತೀರೋ ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಪರಿಸರವನ್ನು ಸಂರಕ್ಷಣೆ ಮಾಡ್ಬೇಕು, ನಮ್ಮ ಒಂದು ಆದ್ಯ ಕರ್ತವ್ಯ. ಅದ್ರ ಜೊತೆಗೆ ನಾವೇನೋ ಇವತ್ತು ಪ್ರಾಮಾಣಿಕವಾಗಿ ಏನೋ ಈ ಭೂಮಿ ತಾಯಿ ನಾವು ಕಾಪಾಡ್ತೀವೋ, ಈ ಪರಿಸರವನ್ನು ನಾವು ಕಾಪಾಡ್ತೀವೋ, ಈ ಪ್ರಾಣಿ ಸಂಕುಲಗಳನ್ನು ನಾವು ಕಾಪಾಡ್ತೀವೋ, ಮುಂದೆ ನಮ್ದೇ ಆದ ರೀತಿಯಾದವು ಬೇರೆ ರೂಪ ನಮ್ಗೆ ಅವು ನಮ್ಗೆ ನಮ್ಮ ಆರೋಗ್ಯವಾಗಿ ನಮ್ಗೆ ಸಹಕಾರ ಕೊಡ್ತವೆ. ಈಗ ನೀವು ಮರಗಿಡಗಳನ್ನು ಈಗ ಕೈಗಾರೀಕರಣ ಆಯ್ತು, ಈಗ ಯಾವ್ದೋ ಕೈಗಾರಿಕೆ ಕೊಡ್ಬೇಕಾದ್ರೆ ಒಂದು 100 ಎಕರೆ 200 ಎಕರೆ ಫ್ಲಾಟ್ ತಗೋತಾರೆ. ಇರ್ತಕ್ಕಂಥ ಪರಿಸರ ಏನಾಗ್ತದೆ, ನಷ್ಟ ಆಗ್ತದೆ. ಆ ನಷ್ಟ ಆದಾಗ ಏನಾಗ್ತದೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಜನಕ್ಕೆ ಒಳ್ಳೆ ಗಾಳಿ ಬರ್ತದೆ, ಒಳ್ಳೆ ಒಂದು ಕಾಡುಗಳಿಂದ ಎಷ್ಟೋ ಉತ್ಪನ್ನಗಳು ನಮ್ಮ ದಿನನಿತ್ಯ ಬಳಕೆಗೂ ಸಹ ಸಿಗ್ತದೆ. ಜೇನ್ ಸಿಗ್ಬೋದು, ಅಥವಾ ಪ್ರಾಣಿಗಳಿಂದ ನಮ್ಗೆ ಬೇರೆ ತರದಲ್ಲಿ ಎಲ್ಲ ಸಹಾಯಗಳಾಗ್ತದೆ, ಗಿಡಮೂಲಿಕೆಗಳು ಸಿಗ್ತದೆ, ಆರೋಗ್ಯ ರೀತಿಯಿಂದ ಕೆಲವು ಉತ್ಪನ್ನಗಳು ಸಹ ಸಿಗ್ತವೆ. ಅದರಿಂದಾಗಿ ಈ ಒಂದು ಸಂದರ್ಭದಲ್ಲಿ ನೀವುಗಳು ಸಹ ನಿಮ್ಮ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಬಟ್ಟೆಗಾಗಿ, ಅದ್ರ ಜೊತೆಗೆ ಈ ಪರಿಸರ ಉಳಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದು ಮುಂದೊಂದೇ ನಿಮ್ಮ ಮಕ್ಕಳುಗಳಿಗೆ ಒಂದು ಉತ್ತಮವಾದ ಒಂದು ಸಹಕಾರ ಆಗ್ತದೆ. ಅದರಿಂದಾಗಿ ತಾವು ಎಲ್ಲೇ ಹೋದ್ರು ಸಹ ಏನೇ ಮಾಡಿದ್ರು ಸಹ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರವನ್ನು ಸಂರಕ್ಷಣೆ ಮಾಡ್ಕೊಳ್ಳಿ. ಸಂರಕ್ಷಣೆ ಮಾಡೋದ್ರಿಂದಾಗಿ ಇವತ್ತು ನಿಮ್ಗಿಲ್ದಿರ್ಬೋದು, ನಿಮ್ಮ ಪೀಳಿಗೆಗೆ ಅದು ಒಂದು ಅನುಕೂಲವಾದ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಡ್ತದೆ. ಅದರಿಂದಾಗಿ ಇತ್ತೀಚಿನ ಕಾನೂನುಗಳಲ್ಲಿ ಏನಾಗಿದೆ ಅಂತಂದ್ರೆ ಈ ಜನಗಳಲ್ಲಿ ಈ ನಗರೀಕರಣ ಆದಂಗೆ ಕೈಗಾರಿಕೆಕರಣ ನಗರೀಕರಣ ಆದಂಗ ಏನಂತ ಒಂದು ಫಾರೆಸ್ಟ್ ಪ್ರಮಾಣನೂ ಸಹ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ಈ ಪ್ರಮಾಣಗಳು ಕಡಿಮೆ ಆದಾಗ ಏನಾಯ್ತು ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆ ಇವತ್ತು ಈ ಹೊಲ ಇತ್ತು ಅಲ್ವಾ, ಇದು 2 ಎಕರೆ ಹೊಲ ಇದ್ರೆ ಯಾರು ರಿಯಲ್ ಎಸ್ಟೇಟ್ ಮಾಡೋದ್ರಲ್ಲಿ ಆ ಹೊಲ ಹೊರಟೋಗ್ತದೆ. ಅಲ್ಲಿ ಆ ಹೊಲ ಹೊರಟೋಯ್ತು ಅಂದ್ರೆ ಒಂದು ಊರಾಗ್ತದೆ, ಪಕ್ಕದಲ್ಲಿ ಇನ್ನೊಂದು ಊರಾಗ್ತದೆ, ಹಾಗೆ ಊರಾಗ್ತದೆ. ಈ ಚಿಕ್ಕ ಊರು ಇರೋದು ದೊಡ್ಡ ಊರ ನಗರೀಕರಣ ಆದಾಗ ಏನಾಗ್ತದಂದ್ರೆ ಅವ್ರ ಮೂಲ ಸೌಕರ್ಯಗಳು ಸಹ ಅದೇ ರೀತಿಯಲ್ಲಿ ಕಾರಣಗಳಾಗ್ತದೆ. ಊರು ಜಾಸ್ತಿ ಆದಾಗ ಏನಾಗ್ತದೆ ಅಂದ್ರೆ ಈಗ ಕ್ಲೀನಿಂಗ್ ಇರೋದಿಲ್ಲ. ಈಗ ತ್ಯಾಜ್ಯ ವಸ್ತುಗಳು ಎಲ್ಲೆಲ್ಲಿ ಸಿಕ್ತು, ನೀವು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ತ್ಯಾಜ್ಯ ನೀವು ವಿಲೇವಾರಿಗೆ ಅಂತ ಕೊಟ್ಟಿದ್ದಾರೆ ಸರ್ಕಾರ ವತಿಯಿಂದ, ನೀವೇನ್ ಮಾಡ್ತೀರಾ, ಅದ ಪ್ರಮಾಣವಾಗಿ ವಿಂಗಡಣೆ ಮಾಡ್ಬೇಕು. ಆ ಕಸನೂ ಸಹ ಏನು ಸುಮ್ನೆ ಏಕೆಯಾಗಿ ಲಾರಿ ಬಂದಿದೆ ಅಂದ್ಬಿಟ್ಟು ಎಸೆಯೋದಲ್ಲ. ಅದ್ರಲ್ಲಿ ಇರ್ತಕ್ಕಂಥ ಕಸನ ಒಣ ಕಸ ಇತ್ತಂತ ಇದೆ, ಹಸಿ ಕಸ ಅಂತ ಇದೆ, ಕೆಲವು ಇತರ ಕಸ ಅಂತ ಇರ್ತದೆ. ಅದನ್ನ ಬೇರ್ಪಡಿಸಿದಾಗ ಅವ್ರು ಏನ್ ಮಾಡ್ತಾರೆ, ಅದು ಸಂಸ್ಕರಣೆ ಮಾಡ್ತಾರೆ. ಒಂದು ತ್ಯಾಜ್ಯ ವಿಲೇವಾರಿಗೆ ಅಂತ ಕೊಟ್ಟಾಗ ಅದ್ರಲ್ಲೂ ಈಗ ಇತ್ತೀಚೆಗೆ ತ್ಯಾಜ್ಯ ವಿಲೇವಾರಿನಲ್ಲೂ ಸಹ ಸುಮಾರು ಉತ್ಪನ್ನಗಳನ್ನ ರೀಬಿಲ್ಡ್ ಮಾಡ್ತಾ ಇದ್ದಾರೆ. ಅದನ್ನ ಇಲ್ಲೇ ನೀವು ವರ್ಗೀಕರಣ ಮಾಡಿ ಕೊಡಿ, ಅದು ಸಂಸ್ಕರಣೆ ಮಾಡಿಕೊಟ್ಟಾಗ ಅದು ಒಂದು ಮೂಲೆಯಲ್ಲಿ ಶೇಖರಣೆ ಮಾಡಿ ಅದನ್ನ ಡ್ರೆಸ್ಟಾಗಿ ಮಾಡ್ಬೋದು. ನೀವು ಬೇಕೇಕೆ ಹಲಸಿದ ಹಣ್ಣ ಹಾಕ್ಬಿಡೋದು, ಆಮೇಲೆ ಯಾವ್ದೋ ತರಕಾರಿಗಳನ್ನ ಹಾಕ್ಬಿಡೋದು, ಹಣ್ಣು ಹಂಪ್ಲ ಹಾಕೋದು, ಔಷಧಿಗಳನ್ನ ಹಾಕ್ಬಿಡೋದು, ತಂದ್ಬಿಟ್ಟು ಎಲ್ಲ ಸುರಿದ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಯಾವ್ದೋ ಒಂದು ವೇಸ್ಟ್ ಎಲ್ಲ ಹಾಕ್ತಾರೆ. ಈ ಕೆಮಿಕಲ್ ಮಾತ್ರೆಗಳು, ಈಗ ಎಕ್ಸ್ಪೈರಿ ಡೇಟ್ ಆಗಿರತಕ್ಕಂಥ ಮಾತ್ರೆಗಳನ್ನ ಇಟ್ಕೊಳ್ಳೋದು, ನೀವು ಅದಕ್ಕೆ ಹಾಕ್ತೀರಾ, ಅವೆಲ್ಲ ಸುರಿತಾರ. ಅದು ಆ ಸುರಿದಾಗ ಏನಾಯ್ತ, ಅದು ಭೂಮಿಲಿ ಇರ್ತಕ್ಕಂಥ ಅಂಶಕ್ಕೆಲ್ಲ ಒಳಗೊಂಡದು. ನಾವು ಯಾವ್ದೋ ರೀತಿಯಲ್ಲಿ ವ್ಯವಸಾಯ ಮಾಡಿದಾಗಲಿ ಆ ಜಾಗದಲ್ಲಿ ವ್ಯವಸಾಯಕ್ಕೆ ಆಗೋದಿಲ್ಲ. ಈ ತರ ಪರಿಣಾಮಗಳು ಬೀರ್ತದೆ. ಆದ್ರಿಂದ ತಾವುಗಳೆಲ್ಲವ ಇವತ್ತು ನಾನು ಬಂದಿರೋಂಥ ಉದ್ದೇಶಕ್ಕೆ ತಕ್ಕಂತೆ ತಾವುಗಳೆಲ್ಲ ಇನ್ನು ಮುಂದೆ ಪರಿಪಾಲಿಸಿ ಈ ನಿಯಮಗಳನ್ನು ಅವಲಂಬಿಸ್ಕೊಳ್ಳಿ. ನಮ್ಮಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನು ನೀವು ಪರಿಪಾಲನೆ ಮಾಡಿ, ನಿಮ್ಮ ಕರ್ತವ್ಯ ಇದು. ಯಾಕೆಂದ್ರೆ ಪರಿಸರ ಕಾಪಾಡೋದ್ರಲ್ಲಿ ನಮ್ದು ಒಂದು ಆದ್ಯ ಕರ್ತವ್ಯ ಆಗಿರ್ತದೆ. ಆದ್ರಿಂದ ತಮ್ಮಲ್ಲಿ ಮುಂದ್ಬರುವತಕ್ಕಂಥ ಸಮಸ್ಯೆಗಳನ್ನ ಈ ದಿನವನ್ನ ಕಾಪಾಡ್ಕೊಂಡಾಗ ಮುಂದೆ ನಾವು ನಮ್ಮ ಜೀವ ಉಳಿಸ್ತೇವೆ. ಪರಿಸರಗಳು, ಈ ಪರಿಸರ ಜೀವ ಉಳಿಸೋದ್ರಿಂದ ಏನಾಗ್ತದೆ ಅಂತ ಒಳ್ಳೆ ಈಗ ನೋಡಿ, ಈಗ ನೀವು ನಿಮ್ಮ ಊರಲ್ಲಿ ಈಗ ಬಂದಿದ್ದೀವಿ ನಾವು, ಎಷ್ಟು ಶುದ್ಧವಾದ ಗಾಳಿಯಲ್ಲಿ ಬರ್ತಾ ಇದೆ ಅಂತಂದ್ರೆ, ಇದೇ ಬೆಂಗಳೂರಿನಲ್ಲಿ ಆಗ್ಲಿ ಮೈಸೂರಿನಾಗ್ಲಿ ಕೆಂಗೇರಿ ಮೈಸೂರು ಓದೋತ್ತಾಗ ಏನಾಗ್ತಂದ್ರೆ ಎಷ್ಟು 2 ಖರ್ಚು ಪುಚ್ಕೊಂಡ್ರೆ ಸ್ಮೆಲ್ ನಮ್ಗೆ ಒಳ್ಳೆ ಗಾಳಿ ಶುದ್ಧ ಗಾಳಿ ಸಿಗೋದಿಲ್ಲ. ಅದರಿಂದಾಗಿ ಪರಿಸರ ಚೆನ್ನಾಗಿ ಇಟ್ಕೊಂಡಂತಂದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ನಾವು ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ಊರು ಚೆನ್ನಾಗಿರ್ತದೆ. ನಮ್ಮ ಊರು ಚೆನ್ನಾಗಿದ್ದಾಗ ನಮ್ಮ ಸುತ್ತಮುತ್ತ ಪರಿಸರನೂ ಚೆನ್ನಾಗಿರ್ತದೆ. ಅದರಿಂದಾಗ
ತಾವುಗಳೆಲ್ಲವ ಅತ್ಯಮೂಲ್ಯವಾದ ಒಂದು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಿ ಇನ್ನು ಮುಂದೆ ಅದನ್ನ ಸಂರಕ್ಷಣೆ ಮಾಡಿ ಅದನ್ನ ಕಾಪಾಡೋದ್ರಿಂದ ಮುಂದೆ ತಮ್ಮ ಮಕ್ಕಳಿಗೂ ಅನುಕೂಲ ಆಗ್ತದೆ. ನಿಮ್ಮ ಊರಿಗೂ ಒಂದು ಒಳ್ಳೆ ಪರಿಸರ ಸಿಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಿ ಹಸಿರು ಅಲ್ಲಿ ಉಸಿರು. ಪರಿಸರವನ್ನು ಸಂರಕ್ಷಿಸೋದು ಎಷ್ಟು ಮುಖ್ಯ ಅಂತ ತಮ್ಮ ಮಾತುಗಳ ಮೂಲಕ ತಿಳಿಸಿಕೊಟ್ಟಂತಹ ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು. ಮುಂದುವರಿದು ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಹೇಶ್ ಸರ್, ಪೊಲೀಸ್ ಇಲಾಖೆ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮುಂದುವರೆದು ಕಿರಂಗೂರು ಶಾಲಾ ಮಕ್ಕಳಿಂದ ಊರಿನ ಮತ್ತು ನೀರಿನ ಸ್ವಚ್ಛತೆ ಬಗ್ಗೆ ಒಂದು ಕಿರು ನಾಟಕ. ಮಕ್ಕಳೆಲ್ಲ ವೇದಿಕೆಗೆ ಬಂದು ನಾಟಕ ಪ್ರದರ್ಶನ ಮಾಡಬೇಕು. ಸ್ಕೂಲ್ ಮಕ್ಕಳೆಲ್ಲ ಗುಂಪು ಗುಂಪಾಗಿ ಸೇರಿದ್ದಾರೆ. ಎಲ್ಲರ ಮುಖದಲ್ಲೂ ಆತಂಕ. ಯಾಕೆಂದರೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿದುಕೊಳ್ಳುವ ತವಕ. ಮಕ್ಕಳು ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಎಂತಹ ಅನಾಹುತ ನಡೆದೋಯಿತು? ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು. ಅವರಿಗೆ ಏನಾಯಿತು? ಅಯ್ಯೋ, ನಿನಗೆ ಗೊತ್ತಿಲ್ವೇ? ಈಜಲು ಹೋದವರೆಲ್ಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ಸೇರಲು ಅವರಿಗೆ ಏನಾಯಿತು? ನಿನ್ನೆ ಭಾನುವಾರ ಇತ್ತಲ್ಲವೇ, ಆದ್ದರಿಂದ ನಮ್ಮ ಗೆಳೆಯ ಗೆಳತಿಯರು ಆಟವಾಡಲು ಹೋದರು. ಅವರು ತುಂಬಾ ಆಟವಾಡಿ ಮಧ್ಯಾಹ್ನ ಸೆಕೆ ತಾಳಲಾರದೆ ಪಕ್ಕದ ಊರಿನ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಗಿ ಅವರು ಮೂರ್ಛೆ ತಪ್ಪಿದ್ದಾರೆ. ಆದ್ದರಿಂದ ದಾರಿ ಹೋಗಲು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬನ್ನಿ, ನಮ್ ಫ್ರೆಂಡ್ಸ್ ನೋಡ್ಕೊಂಡ್ ಬರೋಣ. ಬನ್ನಿ. ವೈದ್ಯರೇ, ನಮ್ಮ ಗೆಳೆಯ ಗೆಳತಿಯರ ಸ್ಥಿತಿ ಹೇಗಿದೆ? ಇನ್ನೂ ಏನು ಹೇಳುವಂತಿಲ್ಲ ಮಕ್ಕಳೇ, ಆದರೆ ಚಿಂತೆಯ ಕಾರಣವಿಲ್ಲ ಎಂದು ತೋರುತ್ತದೆ. ಅವರಿಗೆ ಏನಾಯ್ತು ಡಾಕ್ಟರ್? ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗಲಿ ವಿಪರೀತ ತುರಿಕೆ ಪ್ರಾರಂಭವಾಗಿ ಮೂರ್ಛೆ ಹೋಗಿದ್ದಾರೆ. ಅವರ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಚಿಂತಿಸಬೇಡಿ ಮಕ್ಕಳೇ, ನಾನು ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ಅವರನ್ನು ನಾವು ನೋಡಬಹುದೇ? ಈಗ ಬೇಡ, ಸಂಜೆ ಬನ್ನಿ. ಬನ್ನಿ, ಆ ನದಿಯನ್ನು ನೋಡಿಕೊಂಡು ಬರೋಣ. ಅಬ್ಬ, ಈ ನೀರು ಎಷ್ಟು ಕೊಳಕಾಗಿದೆ. ಅಬ್ಬ, ಈ ಕೆಟ್ಟ ನೀರಿಗೆ ಅವರೇ ಕೇಳಿದರು. ಶೆಕೆ ತಾಳಲಾಗಲಿಲ್ಲವೇನೋ. ಈ ನೀರು ಜೀವಸಂಕುಲಕ್ಕೆ ಅಪಾಯಕಾರಿ.
ಯಾರಿವಳು ಇಷ್ಟು ಅಸಹ್ಯವಾಗಿದ್ದಾರೆ? ನಾನು ಜಲದೇವತೆ ಮಕ್ಕಳೇ. ಚೀಚಿ, ಜಲದೇವತೆ ಹೀಗಿರುತ್ತಾಳೆಯೇ? ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ. ನನ್ನನ್ನು ನೋಡಿದರೆ ನೀವೇಕೆ ಅಸಹ್ಯ ಪಟ್ಟಿಕೊಳ್ಳುತ್ತೀರಿ? ನನ್ನನ್ನು ನೀವು ಹಲವಾರು ಕೆಲಸಗಳಿಗೆ ಬಳಸಿಕೊಂಡಿಲ್ಲವೇ? ಇದಕ್ಕೆಲ್ಲ ಕಾರಣ ಯಾರೆಂದು ಗೊತ್ತೇ? ಯಾರು? ನೀವೇ. ನೀವೇ ಎಂದರೆ ನೀವೇ ಅಲ್ಲ, ನಿಮ್ಮ ಊರಿನವರು. ನಮ್ಮ ಊರಿನವರು ನಿನ್ನನ್ನು ಶುದ್ಧವಾಗಿ ಎರಿಬೇಡ ಎಂದಿದ್ದಾರೆಯೇ? ಹಾಗೇನೂ ಇಲ್ಲ ಮಕ್ಕಳೇ. ನಿಮ್ಮ ಊರಿನವರು ನನ್ನ ಮೇಲೆ ಕೊಳಚೆ ಚರಂಡಿಯು ನೀರು ಬಿಡುತ್ತಾರೆ, ಹಾಗೆ ಕಸ ಕಡ್ಡಿ ಕೊಳೆತ ಹಣ್ಣುಗಳನ್ನು ನನ್ನ ಮೇಲೆ ಎಸೆಯುತ್ತಾರೆ. ಇದರ ಮಧ್ಯದಲ್ಲಿ ನಾನು ಹೇಗೆ ಸ್ವಚ್ಛವಾಗಿ ಎರಿಯಲಿ? ದೇವತೆ, ನೀವು ಹೇಳುತ್ತಿರುವುದಾದರೂ ಏನು? ಮಕ್ಕಳೇ, ನಾನು ಹೇಳುತ್ತಿರುವುದು ಇಷ್ಟೇ. ನನ್ನ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ನಿಲ್ಲಿಸಬೇಕು. ದೇವತೆ, ನೀವು ಮೊದಲಿನಂತೆ ಅರಿಯಲು ಸಾಧ್ಯವೇ? ಸಾಧ್ಯ ಇದೆ ಮಕ್ಕಳೇ. ನೀವು ನಿಮ್ಮ ಊರಿನವರ ಸಹಾಯದಿಂದ ಹಾಗೂ ನಿಮ್ಮ ತಂದೆ ತಾಯಿ ಸಹಾಯದಿಂದ ನನ್ನನ್ನು ಶುದ್ಧಗೊಳಿಸಿ. ದೇವತೆ, ನೀನು ಹೇಳಿದ್ದು ಸರಿ. ನಾವು ನಮ್ಮ ಊರಿನವರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯಿತಿ ಸಹಾಯದಿಂದ ನಿನ್ನನ್ನು ಶುದ್ಧಿಗೊಳಿಸುತ್ತೇವೆ. ಧನ್ಯ ಮಕ್ಕಳೇ, ಧನ್ಯ. ಅಪ್ಪ ಅಮ್ಮನ ಸಹಾಯ ತೆಗೆದುಕೊಳ್ಳು. ಏನ್ ರಕ್ಷಾ, ಇವತ್ ನಿನ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಮನೆಗ್ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿನ್ನೆ ಭಾನುವಾರ ಸ್ಕೂಲ್ಗೆ ರಜೆ ಇತ್ತಲ್ವಾ, ಅದಕ್ಕೇನು ಫ್ರೆಂಡ್ಸ್ ಎಲ್ಲ ಪಕ್ಕದ ಊರಿಗೆ ಆಟ ಆಡಲು ಹೋಗಿದ್ದಾರೆ. ಅಲ್ಲಿ ಮಧ್ಯಾಹ್ನ ಫುಲ್ ಸೆಕೆ ತಾಳಲಾರದೆ ಪಕ್ಕದ ಊರಿನ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಆ ನದಿಯ ಮಾಲಿನ್ಯದ ಸೋಂಕು ತಗಲಿ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳೆದ್ದು ವಿಪರೀತ ತುರಿಕೆ ಪ್ರಾರಂಭವಾಗಿ ಮೂರ್ಛೆ ಹೋಗಿದ್ದಾರೆ. ಅವರನ್ನು ದಾರಿ ಹೋಗರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಓ ಹೌದಾ ರಕ್ಷಾ, ಈಗ ಹೇಗಿದ್ದಾರೆ ನಿಮ್ ಫ್ರೆಂಡ್ಸ್? ಡಾಕ್ಟರು ಏನು ಹೇಳುವಂತಿಲ್ಲ, ಚಿಂತೆಗೆ ಕಾರಣವಿಲ್ಲ ಎಂದು ಹೇಳಿದ್ದಾರೆ. ಈಗ ನಿಮ್ ಫ್ರೆಂಡ್ಸ್ ಮನೆಗೆ ಬಂದ್ರಾ? ಇಲ್ಲ, ಹಾಸ್ಪಿಟಲ್ನಲ್ಲೇ ಇದ್ದಾರೆ. ಹೌದಾ, ಇವಾಗ ನಮ್ಮಿಂದ ಏನಾಗ್ಬೇಕಾಗಿತ್ತು? ನಾವು ನಿಮ್ಮ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್ ಸಹಾಯದಿಂದ ಆ ನದಿಯನ್ನು ಶುದ್ಧಗೊಳಿಸಬೇಕೆಂದು ಅಂದುಕೊಂಡಿದ್ದೇವೆ. ಹೌದಾ, ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ದೊಡ್ಡ ಯೋಚನೆ ಮಾಡಿದಿರಲ್ಲ. ಬನ್ನಿ, ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಅಷ್ಟೇ ಅಲ್ಲ ಅಮ್ಮ, ಗ್ರಾಮ ಪಂಚಾಯತಿ ಸಹಾಯದಿಂದಲೂ ಆ ನದಿಯನ್ನು ಶುದ್ಧಗೊಳಿಸಬೇಕೆಂದುಕೊಂಡಿದ್ದೇವೆ. ನಡೆಯಿರಿ ಗ್ರಾಮ ಪಂಚಾಯತಿ. ಯಾಕೆ ದೊಡ್ಡವರು ಮತ್ತು ಚಿಕ್ಕವರು ಎಲ್ಲ ಒಟ್ಟಿಗೆ ಸೇರಿದ್ದೀರಿ? ಅದೇನಿಲ್ಲ ಅಧ್ಯಕ್ಷರೇ, ನಾವು ನಮ್ಮ ಗೆಳತಿಯರು ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ, ನಮ್ಮ ಗೆಳತಿಯರು ಪಕ್ಕದ ಊರಿಗೆ ನದಿಯಲ್ಲಿ ಸ್ನಾನ ಮಾಡಲು ಹೋಗಿ ಆ ನದಿಯ ಮಾಲಿನ್ಯದ ಸೋಂಕು ಅವರಿಗೆ ತಗಲಿ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳೆದ್ದು ವಿಪರೀತ ತುರಿಕೆ ಪ್ರಾರಂಭವಾಗಿ ಅವರು ಮೂರ್ಛೆ ಹೋಗಿದ್ದಾರೆ. ಅವರನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಯಾಕೆ? ಆ ನದಿಗೆ ಏನಾಗಿತ್ತು? ಆ ನದಿ ತುಂಬಾ ಕೊಳಕಾಗಿದೆ. ನಮ್ಮಿಂದ ನಿಮಗೆ ಏನು ಸಹಾಯವಾಗಬೇಕಾಗಿತ್ತು? ಅದೇನಿಲ್ಲ ಅಧ್ಯಕ್ಷರೇ, ನಮ್ಮ ಊರಿನ ಸುತ್ತಮುತ್ತಲಿನಲ್ಲಿರುವ ಕೆರೆ ನದಿಗಳನ್ನು ನಾವು ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಿಮ್ ಸಹಾಯ ಬೇಕಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವು ಇಷ್ಟು ದೊಡ್ಡ ಯೋಚನೆಯನ್ನು ಮಾಡಿದ್ದೀರಲ್ಲ, ನಾನು ನಿಮ್ಮ ಜೊತೆ ಕೈ ಜೋಡಿಸುತ್ತೇನೆ. ಬನ್ನಿ, ಆ ನದಿಯನ್ನು ನಾವು ಸ್ವಚ್ಛಗೊಳಿಸೋಣ. ಬನ್ನಿ, ಆ ನದಿಯ ಹತ್ತಿರ ಹೋಗೋಣ. ಹೌದು 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 ಹೌದು, ನೀವು ಹೇಳಿದ್ದು ನಿಜ. ಈ ನದಿಯು ತುಂಬಾ ಕೊಳಕಾಗಿದೆ. ಈ ನದಿಯನ್ನು ಸ್ವಚ್ಛಗೊಳಿಸೋಣ. ನೀವು ಮಾಡಿರುವ ಕೆಲಸಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯ ಮಕ್ಕಳೇ, ಧನ್ಯ. ನಾವು ನಮ್ಮ ಊರಿನ ನದಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಆ ನದಿಯ ನೀರು ಯಾವುದೇ ಕೆಲಸಕ್ಕೆ ಬರುತ್ತದೆ. ಹಾಗೆ ನಮ್ಮ ಮನೆಯ ಹತ್ತಿರ ಯಾವುದೇ ಸೊಳ್ಳೆಗಳು ಬರುವುದಿಲ್ಲ, ನಮ್ಮ ಆರೋಗ್ಯವು ಹದಗೆಡುವುದಿಲ್ಲ. ಈ ರೀತಿ ಹೇಳಿ ನಮ್ಮ ಪುಟ್ಟ ನಾಟಕವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಗ್ರಾಮ ಒಂದು ಸ್ವಚ್ಛತೆಯಿಂದ ಕೂಡಿರಬೇಕೆಂದರೆ ಗ್ರಾಮದಲ್ಲಿರುವ ನದಿ, ಕೆರೆ, ರಸ್ತೆ, ಚರಂಡಿ ಎಲ್ಲವೂ ಕೂಡ ಸ್ವಚ್ಛತೆಯಿಂದ ಕೂಡಿದ್ದರೆ ಮಾತ್ರ ಒಂದು ಗ್ರಾಮ ಸಂಪೂರ್ಣವಾಗಿ ಸ್ವಚ್ಛವಾಗಲು ಸಾಧ್ಯ. ಇದನ್ನು ತಮ್ಮ ಕಿರು ಅಭಿನಯದ ಮೂಲಕ ಹೇಳಲು ಪ್ರಯತ್ನ ಮಾಡಿದಂತಹ ಕಿರಂಗೂರು ಶಾಲೆಯ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು.
ಈಗ ಮುಂದಿನ ಕಾರ್ಯಕ್ರಮ ಮಕ್ಕಳಿಂದ ಕಾವೇರಿ ಸ್ಟ್ಯಾಚ್ಯೂನ ಅನಾವರಣ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲಾ ಮಕ್ಕಳು ವೇದಿಕೆ ಹತ್ರ ಬರ್ಬೇಕು. ಮಕ್ಕಳೆಲ್ಲ ಇಲ್ಲಿ ಬನ್ನಿ. ಗಣ್ಯರ ಜೊತೆಗೂಡಿ ಕಾವೇರಿ ಸ್ಟ್ಯಾಚ್ಯೂ ಇದೆಯಲ್ಲ ಅದನ್ನ ಅನಾವರಣ ಮಾಡ್ಬೇಕು. ಅಲ್ಲೋಗಿ ಅಲ್ಲಿ ಅಲ್ಲಿಗಂತೆ ಹೋಗಿ ಅಲ್ಲಿ ಫೋಟೋ ತಗೊಂಡ್ರಲ್ಲ ರಘು ಸರ್ ಸೈಡು. ರಘು ಸರ್ ಸೈಡ್. ಸ್ವಲ್ಪ ಈ ಕಡೆಗೆ ಬರ್ರಿ, ಎಲ್ಲ ಆ ಕಡೆಗೆ ಸ್ವಲ್ಪ ಈ ಕಡೆಗೆ ಬರ್ರಿ. ಮಂಜು ಸರ್ ಸೈಡ್ ಬನ್ನಿ. ಅಂಟೈತಾ ನೋಡಿ ನೀಟಾಗಿ. ಹಲೋ ಶಾಮಿಯಾನ ಸ್ವಲ್ಪ ಕಿತ್ಬಿಟ್ಟು ರೌಂಡ್ ಮಾಡ್ಕೊ, ಕಿತ್ಬಿಟ್ಟು ರೌಂಡ್ ಮಾಡ್ಕೊ. ಹೇಳ್ಕೊ. ಲ್ಯಾಪ್ಟಾಪ್ ಮಡಗಿದಲ್ಲ ಈಗ. ತೆಗ್ದ್ಬಿಡಿ ನಾವು ಇನ್ನೊಂದ ತೆಗ್ದ್ಬಿಡು, ಅದು ಇನ್ನೇನು ತೆಗ್ದ್ಬಿಡಿದೊಂದ ಇನ್ನೊಂದ ಈ ಕಡೆ ತೆಗ್ದ್ಬಿಡಿ, ಈ ಕಡೆ ಇಟ್ಕತೀನಿ. ಹೊಸದ ಫೋಟೋ ತೆಗಿ, ಹೊಸಂದ ಫೋಟೋ ತೆಗಿ, ತಗೋ ಫೋನು ನಿಂದ ತೆಗಿ ನೀಟಾಗಿ. ಇಲ್ಲ ಐತೆತ್ಕೋ, ಇಲ್ಲಿ ಈ ಕಡೆ ಜೋಗು ವಿಡಿಯೋ ಮಾಡಿಯಾ? ಪೂಜೆ ಸಾಮಾನು ಇದು ಮಾಡಿ
ಇದು ಒಳ್ಳೆ ನೀಟಾಗಿ ಫೋಟೋ. ಇಟ್ಟಿದ್ದೀನಿ, ಎಲ್ಲ ಇಟ್ಟಿದ್ದೀನಿ. ಮಕ್ಕಳು ಕೊಡಿ. ಬನ್ನಿ. ಆ ಕಡೆ ನೋಡಿ ಸರ್. ನೀಟಾಗಿದೆ. ಚೆನ್ನಾಗಿ ವಿಡಿಯೋ ಮಾಡು. ಇದು ಹೊಸ ಸರಿ, ಇದು ನೀಟಾಗಿ ಫೋಟೋ ಮಾಡೋ ವಿಡಿಯೋ. ಇಲ್ಲಿ ನಾ ಇದಿರ್ತೀನಿ ಲೈವ್ ಒಂದು ರೌಂಡ್ ಹೊಡಿ ಅಂತ ಒಳಗಡೆ ನೀಟಾಗಿ ಒಂದ ನೀಟಾಗಿ ನಾಲ್ಕು ನೋಡಿ ಲೈವಲ್ಲಿ ಐತೆ, ವಿಡಿಯೋ ಐತೆ ಇರಲಿ. ಮತ್ತೆ ಕ್ಲಿಕ್ ಮಾಡ್ಬಿಡ. ಕಮ್ಮಿ ಆಗತ್ತೆ. ಅಲ್ಲಿ ಅಲ್ಲೊಂದೈತೆ ಎಲ್ಲ ನೋಡಿದೆ. ಇದಕ್ಕೊಂದು ಕಾಂಪೌಂಡ್ ಆಗ್ತದೆ. ನಾಳೆ ಒಂದು ದಿವಸ ನೆಗಡ ಇನ್ನೂ ಏನು ಮುಗಿದಾಯ್ತು, ನಮ್ದು ಏನಿಲ್ಲ ಮನೇಲಿ ಬಯಸ್ಕೊತ ಮಕ್ಕಳ ಸೇವೆ ಮಾಡ್ತೀವಲ್ಲ, ಅದು ಒಂದು ವಿಡಿಯೋ ರೆಕಾರ್ಡ್ ಇರ್ಬೇಕಂತ ಹೇಳಿದ್ರೆ ಅದು ಯೂಟ್ಯೂಬ್ ಲೈವ್ ಹಾಕ್ತಿದ್ದೀವಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಡಿದಲ್ಲಿ ನಡುವೆ
ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆವೆ. ಅಕ್ಕಿಯಾಗಿ ಪರಿವರ್ತನೆ ಆದ ನಂತರ ಆ ಚೀಲ ಖಾಲಿ ಆಗ್ಬಿಡುತ್ತೆ. ಹಾಗಾಗಿ ಭತ್ತವನ್ನು ಬೆಳೆಯುವಂತ ಗದ್ದೆಗಳಾಗ್ಬೇಕು ಅಂತೇಳಿ ಕುವೆಂಪು ಅವರು ಹೇಳ್ತಾರೆ. ಹಾಗೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಒಂದು ವರ್ಡ್, ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಈ ಎಜುಕೇಶನ್ ಅನ್ನುವಂಥದ್ದು ಒಂದು ವೆಪನ್ ಇದ್ದಂಗೆ, ಅದನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ಬೋದು, ಇಡೀ ವರ್ಲ್ಡ್ ಅನ್ನೇ ಚೇಂಜ್ ಮಾಡಬಹುದು. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಶಿಕ್ಷಣ ಸಿಗ್ತಾ ಇದೆ, ಆದ್ರೆ ಆ ಶಿಕ್ಷಣ ನಿಜವಾಗ್ಲೂ ಕೂಡ ಗುಣಮಟ್ಟದಾಗಿದೆಯಾ ಅನ್ನೋಂಥದ್ದು ಪ್ರಶ್ನೆ. ನಮ್ಮ ಎಲ್ಲಾ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳಾಗ್ಬೋದು, ಪ್ರೈವೇಟ್ ಶಾಲೆಗಳಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳಾಗ್ಬೋದು, ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು. ಗುಣಮಟ್ಟದ ಶಿಕ್ಷಣ ಈಗ ಏನಾಗಿದೆ, RTE ರೈಟ್ ಟು ಎಜುಕೇಶನ್ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಆ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಫ್ರೀ ಆಗಿ ಉಚಿತವಾಗಿ ಶಿಕ್ಷಣ ಸಿಗ್ಬೇಕು ಅನ್ನುವಂತ ಆಶಯದಿಂದ ಕೇಂದ್ರ ಸರ್ಕಾರ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ತಂದಿದೆ. ಭಾರತದ ಭವಿಷ್ಯ ತರಗತಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ಭಾರತದ ಭವಿಷ್ಯ ತರಗತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮುಂದೆ ಭಾರತದ ಭವಿಷ್ಯವನ್ನು ಬದಲಾಯಿಸುವಂತಹ ಶಕ್ತಿ ಯಾರ ಕೈಲಾರು ಇದ್ರೆ ಅದು ನಮ್ಮ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳ ಕೈಲಿದೆ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಮಕ್ಕಳ ಗ್ರಾಮ ಸಭೆಯ ಆಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಈ ನಮ್ಮ ಮಕ್ಕಳಿಗೆ ತಮ್ಮ ಹಕ್ಕುಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಡುವಂಥದ್ದು. ನಮ್ಮ ಯುನೆಸ್ಕೋ ಈ ನಮ್ಮ ಮಕ್ಕಳ ಹಕ್ಕುಗಳ ಗುಂಪುಗಳಲ್ಲಿ 4 ಗುಂಪುಗಳನ್ನಾಗಿ ಮಾಡುತ್ತೆ. ಅದು ಯಾವ್ದಪ್ಪ ಅಂದ್ರೆ, ಬದುಕುವ ಹಕ್ಕು. ಎಲ್ಲಾ ಮಕ್ಕಳು ಕೂಡ ಜನಿಸಿದಂತಹ ಮಕ್ಕಳು ಅವು ಸ್ವತಂತ್ರವಾಗಿ ಬದುಕುವಂತಹ ಒಂದು ಹಕ್ಕನ್ನ ನೀಡಬೇಕು ಅಂತ ಹೇಳಿ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲೇ ಈ ಹಕ್ಕುಗಳನ್ನೆಲ್ಲ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ, ಬರೀ ಹಕ್ಕುಗಳನ್ನ ಮಾತ್ರ ಕೇಳ್ತೀವಿ, ಕರ್ತವ್ಯಗಳನ್ನ ಮರಿತೀವಿ. ನಾವು ಎಲ್ಲಿಯವರೆಗೆ ಭಾರತದ ಪ್ರಜೆಗಳು ಹಕ್ಕುಗಳನ್ನ ಹೇಗೆ ಕೇಳ್ತೀವೋ ಅದೇ ರೀತಿ ಕರ್ತವ್ಯಗಳನ್ನು ಸಹ ಮಾಡಿದಾಗ ಮಾತ್ರ ಭಾರತ ಇಂಪ್ರೂವ್ ಆಗುತ್ತೆ, ಅಭಿವೃದ್ಧಿಯನ್ನ ಹೊಂದುತ್ತೆ. ನೋಡಿ, ಇವತ್ತಿನ ದಿನ ಅಷ್ಟೊಂದು ಮಹಾ ಉದ್ದೇಶದಿಂದ ಈ ಒಂದು ಗ್ರಾಮ ಸಭೆ ಮತ್ತು ಜಮಾಬಂದಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಜನಸಂಖ್ಯೆಯನ್ನ ನೋಡಿದ್ರೆ, ಅಧಿಕಾರಿಗಳನ್ನ ನೋಡಿದ್ರೆ, ಎಲ್ಲರನ್ನ ನೋಡಿದ್ರೆ, ಮಕ್ಕಳುಗಳನ್ನ ನೋಡಿದ್ರೆ ಇಲ್ಲಿ ಮಕ್ಕಳ ಸಂಖ್ಯೆನೇ ಕಡಿಮೆ. ಇದರ ಉದ್ದೇಶ ಈಡೇರಿದಾಗ ಆಗ್ಲಿಲ್ಲ. ಯಾಕೆಂದ್ರೆ ನಾವು ಹಕ್ಕುಗಳನ್ನ ಮಾತ್ರ ಕೇಳ್ತಾ ಇದೀವಿ, ಕರ್ತವ್ಯವನ್ನ ಮರಿತಾ ಇದೀವಿ. ಆ ಹುಟ್ಟಿದಂತ ಮಗು ಬದುಕ್ಬೇಕು, ಸ್ವತಂತ್ರವಾಗಿ ಬದುಕ್ಬೇಕು, ತನ್ನ ಸಮಾಜದಲ್ಲಿ ಎಲ್ಲರಂತೆ ಯಾವುದೇ ತಾರತಮ್ಯ ಇಲ್ಲದೆ ಬದುಕುವಂತಹ ಹಕ್ಕುಗಳನ್ನ, ಸ್ವತಂತ್ರವಾಗಿ ಬದುಕುವಂತಹ ಹಕ್ಕುಗಳನ್ನ ನೀಡಿದೆ. ನಂತರ ಬದುಕಿದಂತಹ ಮಗುಗೆ ರಕ್ಷಣೆ ಸಿಗಬೇಕು. ಇವತ್ತಿನ ದಿನ ನೋಡ್ತಾ ಇದೀವಿ, ಆ ಮಕ್ಕಳ ಮೇಲೆ ಹಲವಾರು ರೀತಿಯ ದೌರ್ಜನ್ಯಗಳಾಗ್ತಾ ಇದೆ, ಮಕ್ಕಳ ಮೇಲೆ ಹಲವಾರು ರೀತಿಯ ಶೋಷಣೆಗಳಾಗ್ತಾ ಇದೆ. ಇವುಗಳೆಲ್ಲ ನಿಲ್ಲಬೇಕು. ಆ ಬದುಕಿದಂತಹ ಮಗು ಸಮಾಜದಲ್ಲಿ ರಕ್ಷಣೆಯಿಂದ ಆ ರಕ್ಷಣೆ ಸಿಗೋದ್ರ ಜೊತೆಗೆ ಆ ಮಗು ಅಭಿವೃದ್ಧಿಯನ್ನ ಹೊಂದಬೇಕಾಗುತ್ತೆ. ಆ ಜನಿಸಿದಂತ ಮಗು ಸ್ವತಂತ್ರವಾಗಿ ಬದುಕಿ ರಕ್ಷಣೆಯ ಸಿಕ್ಕಿದ ನಂತರ ಅದೇನಾಗುತ್ತೆ, ವಿಕಾಸವನ್ನ ಹೊಂದುತ್ತೆ. ಆ ಶಾಲೆಯಲ್ಲಿ 6 ವರ್ಷಗಳ ನಂತರ ಸರ್ಕಾರಿ ಶಾಲೆ ಆಗ್ಬೋದು, ಪ್ರೈವೇಟ್ ಶಾಲೆಗಳಾಗ್ಬೋದು, ಆ ಶಾಲೆಗಳಿಗೆ ಸೇರಿದ ನಂತರ ಆ ಏನಾಗುತ್ತೆ, ವಿಕಾಸವನ್ನ ಹೊಂದುತ್ತೆ, ಪರಿಪಕ್ವವಾಗುತ್ತೆ. ಆ ಮಗುವಿಗೆ ಬೇಕಾದಂತ ಎಲ್ಲಾ ಶಿಕ್ಷಣದ ಸವಲತ್ತುಗಳನ್ನ ನೀಡಿ ಆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಏನೇನ್ ಸಿಗ್ತಾ ಇದ್ದಪ್ಪ ಅಂದ್ರೆ, ಇವತ್ತು
ಉಚಿತವಾಗಿ ಅಡ್ಮಿಷನ್ ಸಿಗ್ತಾ ಇದೆ. ಪ್ರೈವೇಟ್ ಶಾಲೆಗಳ ತರ ಡೊನೇಷನ್ ಅನ್ನು ಏನ್ ತಗೋತಾ ಇಲ್ಲ, ಉಚಿತವಾಗಿ ಎಲ್ಲವೂ ಸಿಗ್ತಾ ಇದೆ. ಕೇಂದ್ರ ಸರ್ಕಾರ ನೀಡುವಂತಹ ಬಜೆಟ್ ನಲ್ಲಿ 20-30% ಶಿಕ್ಷಣ ಕ್ಷೇತ್ರಕ್ಕೆ ಎತ್ತಿಡ್ತಾ ಇದೆ ಕೇಂದ್ರ ಸರ್ಕಾರ. ಅದೇ ರೀತಿ ರಾಜ್ಯ ಸರ್ಕಾರನು ಸಹ ಹಲವಾರು ರೀತಿಯ ಯೋಜನೆಗಳನ್ನು ತರುವುದಕ್ಕೆ ತನ್ನ ಬಜೆಟ್ ನಲ್ಲಿ 20-30% ಬಜೆಟ್ ನ ಅನುದಾನವನ್ನ ಎತ್ತಿಡ್ತಾ ಇದೆ. ಆದ್ರೆ ಆ ಅನುದಾನಗಳು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಆ ಅನುದಾನಗಳು ಕರೆಕ್ಟ್ ಆಗಿ ಸದುಪಯೋಗ ಆದಾಗ ಮಾತ್ರ ಅದು ಕೊನೆಯ ಹಂತಕ್ಕೆ ತಲುಪಿ ಅದರ ಉದ್ದೇಶ ಈಡೇರಿದಾಗ ಮಾತ್ರ ನಮ್ಮ ಮಕ್ಕಳ ಅಭಿವೃದ್ಧಿ ಆಗ್ಬೋದು, ಭಾರತದ ಅಭಿವೃದ್ಧಿ ಆಗ್ಬೋದು, ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಮಕ್ಕಳಿಗೆ ಸರ್ಕಾರಿ ಶಾಲೆಗಳೆಲ್ಲ ಈಗ ಏನಾಗಿದೆ, ಊಟ, ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ಕೊಡ್ತಾ ಇದೀವಿ. ಉಚಿತ ಪುಸ್ತಕಗಳು, ಉಚಿತ ಸಮವಸ್ತ್ರ, ಉಚಿತ ಅಡ್ಮಿಷನ್, ಉಚಿತ ದಾಖಲಾತಿಯಾಗಿದೆ. ಎಲ್ಲವೂ ಕೂಡ ಉಚಿತ ಶೂ ಕೊಡ್ತಾ ಇದೀವಿ ಈಗ. ಆಮೇಲೆ ಆ ಮಕ್ಕಳಲ್ಲಿ ಪೋಷಣಯುಕ್ತ ಆಹಾರ ಸಿಗ್ತಾ ಇಲ್ಲ ಅಂತೇಳಿ ಇತ್ತೀಚೆಗೆ ಸರ್ಕಾರ ಏನ್ ಮಾಡಿದೆ, ಬಾಳೆಹಣ್ಣು, ಮೊಟ್ಟೆ ಅಥವಾ ಚಿಕ್ಕಿ ಇದನ್ನ ಕೊಡ್ತಾ ಇತ್ತು. ಇವಾಗ ಬಾಳೆಹಣ್ಣು ಮತ್ತೆ ಮೊಟ್ಟೆಯನ್ನ ಕೊಡೋದ್ರ ಮುಖಾಂತರ ಪೋಷಕಾಂಶಯುಕ್ತ ಆಹಾರವನ್ನ ನೀಡ್ತಾ ಇದೆ. ಈ ಆಹಾರ ಜೊತೆಗೆ ಜ್ಞಾನವನ್ನ ನೀಡುವುದರೊಂದಿಗೆ ಆ ಮಗುವನ್ನ ವಿಕಾಸ ಹೊಂದುವಂತೆ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ರೀತಿ ಸರ್ಕಾರಗಳಲ್ಲಿ ಹಕ್ಕುಗಳನ್ನು ನೀಡಿದೆ. ಕೊನೆಯದಾಗಿ ವಿಕಾಸ ಹೊಂದುವಂತಹ ಹಕ್ಕು ಆದ್ಮೇಲೆ ಆ ಮಗು ಭಾಗವಹಿಸಬೇಕು. ಆ ಮಗು ಜನಿಸಿದೆ, ಆ ಮಗುಗೆ ರಕ್ಷಣೆ ಸಿಕ್ಕಿದೆ, ರಕ್ಷಣೆ ಸಿಕ್ಕಿದ ಮೇಲೆ ಅದು ವಿಕಾಸ ಹೊಂದಿತು. ವಿಕಾಸ ಹೊಂದಿದ ಮೇಲೆ ಏನಾಗಿದೆ, ಈಗ ಆ ಮಗು ಭಾಗವಹಿಸ್ಬೇಕು, ಎಲ್ಲ ಕಡೆಗಳಲ್ಲಿ ಭಾಗವಹಿಸ್ಬೇಕು. ಈ ಮಕ್ಕಳಲ್ಲಿ ಏನಾಗಿರುತ್ತೆ, ಹಿಂಜರಿಕೆ ಮನೋಭಾವ ಜಾಸ್ತಿ ಆಗಿದೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಯಾವುದೇ ಸ್ಟೇಜ್ ಕೊಟ್ಟರು ಸಹ ಬಹಳ ಅತ್ಯುತ್ತಮವಾಗಿ ಪಾಲ್ಗೊಳ್ತವೆ. ಹಾಗಾಗಿ ಸರ್ಕಾರಿ ಶಾಲೆ ಮಕ್ಕಳಾಗ್ಬೋದು, ಯಾವುದೇ ಶಾಲೆ ಮಕ್ಕಳಾಗ್ಬೋದು, ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ಬೇಕು. ಅವು ಈಗ ನಮ್ಮ ಮಕ್ಕಳ ಗ್ರಾಮ ಸಭೆಯಲ್ಲಿ ಬಂದಿದ್ರೆ ಅವಕ್ಕೆ ಹಲವಾರು ರೀತಿಯ ಇಲ್ಲಿ ಅವರುಗಳ ತೊಂದರೆಗಳೇನು, ಕುಂದು ಕೊರತೆಗಳೇನು, ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ತಿಳ್ಕೊಬಹುದು. ಇವತ್ತು ಲಾಯರ್ಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲರೂ ಬಂದು ಇವತ್ತು ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವೆಲ್ಲ ಮಕ್ಕಳಿಗೆ ತಿಳ್ಕೊಂಡಿದ್ರೆ ಅವ್ರಿಗೆ ಬೇಕಾದಂತ ತೊಂದ್ರೆ, ಆ ಮಕ್ಕಳ ಸಹಾಯವಾಣಿಯಾದಂತ 10, 9, 8 ಇವುಗಳ ಬಗ್ಗೆ ಬಾಲ್ಯ ವಿವಾಹ ತುರ್ತು ಸಹಾಯವಾಣಿ 112 ಈ ನಂಬರ್ಗಳನ್ನ ಬಳಸ್ಕೊಂಡು ಆ ಮಕ್ಕಳಿಗೆ ಯಾವುದೇ ರೀತಿಯ ದೌರ್ಜನ್ಯಗಳಾಗ್ತಾ ಇದ್ರೆ, ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇದ್ರೆ ಆ ಮಕ್ಕಳು ಈ ಸಹಾಯವಾಣಿಗಳಿಗೆ ಕಾಲ್ ಮಾಡಿ ತಮ್ಮ ನೋವುಗಳನ್ನ ಹಂಚಿಕೊಳ್ಳುವಂತಹ ವ್ಯವಸ್ಥೆ ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಇಷ್ಟೊಂದು ಅವಕಾಶಗಳನ್ನ ಮಾಡಿಕೊಟ್ಟು ಆ ಬಾಲ್ಯದಿಂದಲೇ ಆ ಮಕ್ಕಳಿಗೆ ತರಬೇತಿ ಆಗ್ಬೇಕು. ಏನು ನಮ್ಮಲ್ಲಿ ಶಾಲೆ ಬಿಟ್ಟ ಮಕ್ಕಳು ಇರ್ಬೋದು, ಅವ್ರನ್ನ ವಾಪಸ್ ಮತ್ತೆ ಶಾಲೆಗೆ ಕರೆತರುವುದು, ಶಾಲೆಗೆ ಸಂಬಂಧಪಟ್ಟಂತೆ ಗುಣಾತ್ಮಕ ಶಿಕ್ಷಣ ಸಿಗ್ತಾ ಇದೆಯಾ ಇಲ್ವಾ ಅನ್ನೋಂಥದ್ದು, ಬಿಸಿ ಊಟ ವಿತರಣೆಯಲ್ಲಿ ಏನಾದ್ರು ಲೋಪದೋಷಗಳೇನಾರು ಆಗ್ತಾ ಇದೆಯಾ ಅನ್ನೋಂಥದ್ದು, ಇವುಗಳೆಲ್ಲವನ್ನು ಕೂಡ ಗ್ರಾಮಸ್ಥರಿಂದ ಏನಾದ್ರು ದೌರ್ಜನ್ಯಗಳು, ಲಿಂಗ ತಾರತಮ್ಯ, ಈ ರೀತಿಯ ಯಾವುದೇ ತೊಂದರೆಯನ್ನ ಅನುಭವಿಸಿದ್ರೆ ಆ ಮಕ್ಕಳು 10, 9, 8 ಮತ್ತು 112ಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ಅವರು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಇನ್ನು ಹಲವಾರು ನಮ್ಮ ಸಂವಿಧಾನದಲ್ಲಿ ಆಗ್ಬೋದು ಎಲ್ಲಾ ರೀತಿಯ ಕಾನೂನುಗಳನ್ನ ಅವಕ್ಕೆ ಮಕ್ಕಳಿಗೆ ಸಹಾಯವಾಣಿಗಳನ್ನ ಎಲ್ಲವನ್ನು ಕೂಡ ಸರ್ಕಾರ ಒದಗಿಸಿಕೊಟ್ಟಿದೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಕ್ಕಳ ಹಕ್ಕುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಮಕ್ಕಳನ್ನು ಕುರಿತು ಮಾತನಾಡಿದಂತಹ ಪ್ರಸನ್ನ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅದ್ವಿಕ್ ಇವರಿಂದ ಶ್ಲೋಕ. ನಾಕಲೋಕೈಕ ಆಳ್ವ ದೈವ ಬಾಂಧವಂ ಕಂಡ ಕಂಡ ತಂಡಪಾಣೆ ವೀರಭದ್ರ ಕೇಶವಂ ಮೃತ್ಯಹೀನ ಕೀಚ ಕೂಟ ಗರ್ವ ಭಂಗ ತಾಂಡವಂ ನೀಲಕಂಠ ರುದ್ರ ರೂಪ ಸರ್ವಲೋಕ ರಕ್ಷಕ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಮನಾಶಕಂ ಮದಾಂಡ ಬಂಡರುಂಡ ಚೇತ ಪಕ್ಷಿ ದಪೋಕಿತಂ ಶಿವಂ ಶಿವಂ ಪೃಥ್ವಿರಾಪೋಕಿ ವಾಯುರಾಕಾಶ ಶಂಭೂತ ಭಾನುಕೋಟಿ ಭಾಸ್ಕರಂ ತ್ರಿಕಾಲ ಅಗ್ನಿ ಚಿದ್ರೂಪ ಓಹರಂ ಮಹೇಶ್ವರಂ ಗಿರೀಶ್ವರ ಅಗರ್ವ ಸರ್ವ ಮಂಗಳಂ
ವಿನಾಶಕಾಲ ಭೀಕರ್ ದಿಮಿದ್ದಿ ಮಿದ್ದಿ 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 ನಮರುನಾಗ ತಂಡವ. ಧನ್ಯವಾದಗಳು. ಧನ್ಯವಾದಗಳು ಅದ್ವಿಕ್. ಮುಂದುವರಿದು ದಾನಿಗಳೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಮೂಲಕ. ಮುಂದಿನ ಕಾರ್ಯಕ್ರಮ ಕಿರಂಗೂರು ಗ್ರಾಮದ ಗ್ರಾಮಸ್ಥರಾದಂತಹ ಮಧುರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಕ್ಕಳ ಗ್ರಾಮ ಸಭೆ ಮತ್ತು ಜಮಾಬಂದಿ ಕಾರ್ಯಕ್ರಮ ಮತ್ತು 3 ರಾಜ್ಯಗಳ ಜೀವನದಿಯಾದಂತಹ ಕಾವೇರಿ ಮಾತೆಯ ಒಂದು ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸುತ್ತಾ, ನಾನು ಇವತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳ ಒಂದು ಶಿಕ್ಷಣ ಆಗಿರ್ಬೋದು, ಅವರ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ನನ್ನವಾದ ಅನಿಸಿಕೆಯನ್ನ ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಅಂದ್ರು, ಯಾರು ಮಾಸ್ಟರ್ ಕಣೆ ಯಾರು ಹೇಳಿದ್ರು, ನಾವು ಬಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ, ಶೂ ಕೊಡ್ತೀವಿ, ಅದ್ರ ಜೊತೆಗೆ ಮಕ್ಕಳಿಗೆ ಏನು ಆಸಕ್ತಿ ಹೊಂದಿರ್ತಾರೆ ಆ ಒಂದು ಮಕ್ಕಳ ಒಂದು ಕ್ರೀಡೆ ಆಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಅವರು ವಿಜ್ಞಾನದಲ್ಲಿ ಮುಂದಿದ್ದಾರಾ ಇಲ್ಲ ಕಲೆಯಲ್ಲಿದ್ದಾರಾ, ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಪೂರಕವಾದಂತ ಶಿಕ್ಷಣ ಕೊಟ್ರೆ ನನ್ನ ಪ್ರಕಾರ ಅದು ಗುಣಮಟ್ಟದ ಶಿಕ್ಷಣ ಆಯ್ತು ಅಂತ ನನ್ನ ಭಾವನೆ. ಅದೇ ರೀತಿ ಜಮಾಬಂದಿ ಕಾರ್ಯಕ್ರಮ ಏನು ಮಾಹಿತಿ ಗೊತ್ತಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದೆರಡು ಮಾತನ್ನ ಈ ಒಂದು ಪಂಚಾಯಿತಿ ಬಗ್ಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ಒಂದು ಕಾವೇರಿ ಮಾತೆಯ ಪ್ರತಿಷ್ಠಾಪನೆ ಆಗಿದೆ.